ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತು ಬಂದುಬಿಟ್ಟು ನಾನು ಅಡುಗೆ ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸರಿ ಕ್ಲೀನ್ ಮಾಡಿ ಜೋಡಿಸಿದ್ರು ಮತ್ತೆ ಅದೇ ಆ ಅರಿಬೆರೆಯಲ್ಲಿ ಎಲ್ಲ ಮೆಸ್ಸಿ ಮಾಡಿಬಿಟ್ಟಿರ್ತೀವಿ, ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದು. ಈ ವಿಡಿಯೋದಲ್ಲಿ ಕ್ಲೀನ್ ಮಾಡಿದ್ದು ಸಹ ನಾನು ತಿರುಗಿ ನೆಕ್ಸ್ಟ್ ವಿಡಿಯೋಲಿ ಒಂದು ಸರಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ನಮ್ಮ ಮನೆ ಅಡುಗೆ ಮನೆ ಕತೆ ಬೇಡ, ಯಾಕಂತಂದರೆ ಕೆಳಗಡೆ ಇಟ್ಟಿರೋ ಪಾತ್ರೆಗಳು ನಾನು ಚೇಂಜ್ ಮಾಡ್ತಾನೇ ಇರ್ತೀನಿ. ನನ್ನ ಮಕ್ಕಳು ಬಂದು ಕೀಳ್ತಾನೇ ಇರ್ತಾರೆ. ಸ್ನ್ಯಾಕ್ಸ್ ಬಾಕ್ಸ್ ಒಂದು ಸರಿ ಮೇಲೆ ಇಟ್ಟಿರ್ತೀನಿ, ಬೇಡ ಎಲ್ಲ ಕಿತ್ತಾಕ್ತಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸರಿ ಅನಿಸುತ್ತೆ ಅಯ್ಯೋ ಕೆಳಗಡೆ ಇದ್ದರೆ ತೊಗೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ಒಂದೊಂದು ಸರಿ ಕೆಳಗಡೆ ಇಟ್ಟಿರ್ತೇನೆ. ಅಯ್ಯೋ ನಮ್ಮ ಅಡುಗೆ ಮನೆ ಪರಿಸ್ಥಿತಿ ಹೇಳೋದೇ ಬೇಡ, ಹಾಗಾಗಿರುತ್ತೆ. ಯಾಕಂತಂದರೆ ಕೀಳ್ತಾನೆ ಇರ್ತಾರಲ್ವ ಮಕ್ಕಳು ಅಂತ ಹೇಳಿ. ನಾನು ಅಡುಗೆ ಮಾಡಬೇಕಾದ್ರೆ ನನ್ನ ಮಕ್ಕಳು ನನ್ನ ಜೊತೆನೇ ಕಿಚನ್ಗೆ ಬಂದುಬಿಡ್ತಾರೆ. ಸೊ ಎಲ್ಲ ಮೆಸ್ಸಿ ಆಗಿಬಿಟ್ಟಿರ್ತವೆ, ಏನು ಮಾಡೋಕ್ಕಾಗಲ್ಲ ಮಕ್ಕಳಿರೋ ಮನೆಯಲ್ಲಿ. ಸೊ ಇದು ಬಂದುಬಿಟ್ಟು ಉಪ್ಪಿನ ಜರಡಿಗಳು ತುಂಬ ದಿನ ಆಗಿತ್ತು, ತೊಳ್ಕೊಂಡೇ ಇರಲಿಲ್ಲ. ಮನೆ ಕ್ಲೀನ್ ಮಾಡಿದಾಗೂ ಕೂಡ ಅದ್ರ 1 ಮಂತ್ ಬ್ಯಾಕ್ ತೊಳೆದಿದ್ದೆ ಅಂತ ಹೇಳ್ಬಿಟ್ಟು ಇವನ್ನ ನಾನು ತೊಳೆದೇ ಇರಲಿಲ್ಲ. ಮತ್ತು ಮನೆ ಉಪ್ಪೆಲ್ಲ ಖಾಲಿಯಾಗಿ ಹೋಗಿತ್ತು, ಸರಿ ಬಿಡು ಅಂತ ತೊಳ್ಕೊಳ್ಳೋಣ, ತೊಳೆದ್ಬಿಟ್ಟು ಉಪ್ಪೆಲ್ಲ ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ತೊಳ್ಕೊಳ್ತಾ ಇದ್ದೆ. ಇವು ತುಂಬ ಚೆನ್ನಾಗಿದ್ದಾವೆ. ಈ ಪ್ಲಾಸ್ಟಿಕ್ ಡಬ್ಬಗಳಲ್ಲೆಲ್ಲ ಇಡಬಾರ್ದು, ಉಪ್ಪು ನೆಗೆಟಿವ್ ಇರುತ್ತೆ ಮನೆಯಲ್ಲಿ, ಬೇಡ. ಉಪ್ಪು ಏನಿದ್ರು ಇದು ಪಿಂಗಾಣಿ, ಈಗ ನಾನು ತೋರಿಸ್ತಿದ್ದೀನಲ್ಲ ಇಂಥ ಜರಡಿಗಳಲ್ಲಿ ಇರಬೇಕು ಅಂತ ಅಂತಾರೆ. ಅದು ನಾನು ಈ ರೀಸೆಂಟಾಗಿ ಒಂದು 5 ಮಂತ್ಸಿಂದ ನಾನು ಇದನ್ನು ಅಳವಡಿಸ್ಕೊಂಡಿದ್ದೀನಿ. ಯಾಕಂತಂದರೆ ನಾನು ಫಸ್ಟ್ ಪ್ಲಾಸ್ಟಿಕ್ಕಲ್ಲೇ ಉಪ್ಪು ಬಳಸ್ತಾ ಇದ್ದಿದ್ದು. ಸೊ ನನಗೇನೋ ಬೆಟರ್ ಅಂತಲೇ ಅನ್ನಿಸ್ತು ಇದರಲ್ಲಿ ಬಳಸೋದು. ನಾನು ಒಂದರಲ್ಲಿ ಕಲ್ಲುಪ್ಪು, ಒಂದರಲ್ಲಿ ನುಣ್ಣುಪ್ಪು ಮತ್ತು ಇನ್ನೊಂದರಲ್ಲಿ ಹುಣಸೆಹಣ್ಣು ಇಟ್ಟಿದ್ದೀನಿ. ಹುಣಸೆಹಣ್ಣು ಕೂಡ ಆಗೋಗಿತ್ತು, ನಾನು ಊರಿಂದ ತರಿಸಿದ್ದೆ ಅಮ್ಮ ಹತ್ರ. ಸೊ ಈ ವರ್ಷದ ಹುಣಸೆಹಣ್ಣು ಚೆನ್ನಾಗಿತ್ತು ಉಳ್ಳುಗೆ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಹೋದ ವರ್ಷದೆಲ್ಲ ಫುಲ್ ಕಪ್ಪಾಗಿ ಹೋಗ್ಬಿಟ್ಟಿತ್ತು, ಅದೆಲ್ಲ ಬಿಸಾಡಿಬಿಟ್ಟು ಈ ವರ್ಷದ ಹುಣಸೆಹಣ್ಣು ಫಿಲ್ ಮಾಡ್ಕೊಳ್ಳೋಣ, ಅದನ್ನು ಕೂಡ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ತೊಳ್ಕೊಂಡೆ. ಇನ್ನೊಂದರಲ್ಲಿ ತುಪ್ಪ ಕೂಡ ಖಾಲಿಯಾಗಿ ಹೋಗಿತ್ತು ಅಂತ ಹೇಳ್ಬಿಟ್ಟು ಅದರಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಂಬಿಟ್ಟೆ. ಇದು ಬಂದುಬಿಟ್ಟು ಗ್ರೀನ್ ಮ್ಯಾಟು. ಇದು ಗ್ರೀನ್ ಮ್ಯಾಟ್ಗೊಂದು ಸ್ಟೋರಿನೇ ಇದೆ. ನನ್ನ ಹಸ್ಬೆಂಡ್ ಏನು ಮಾಡಿರು, ಗಾಡಿಗೆ ಬೇಕು ಕೆಳಗಡೆ ಸೀಟ್ ಹತ್ರ ಅಂತ ಹೇಳ್ಬಿಟ್ಟು, ಕಾಲಿಟ್ಕೊಳ್ಳೋ ಹತ್ರ ಹಾಕೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದರು ಇದನ್ನು ಗ್ರೀನ್ ಮ್ಯಾಟ್ನ. ನಾನೇನು ಮಾಡಿದೆ, ಅವರು ಹಾಕ್ಕೊಂಡು ಸ್ವಲ್ಪ ಇನ್ನೆಲ್ಲ ಹಂಗೆ ಮಿಕ್ಕೋಗ್ಬಿಡ್ತು ಅಂತ ಹೇಳ್ಬಿಟ್ಟು ನಾನು ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಮತ್ತು ದೇವ್ರ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನು ಮಿಕ್ಕಿರೋ ತೆಗೆದು ಇಲ್ಲಿ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಲುಕ್ ಕೊಡ್ತಾಯಿದೆ. ಯಾಕಂತಂದರೆ ನಾನು ಒಂದು ಸ್ವಲ್ಪ ರೆಸಿಪೀಸ್ ವೀಡಿಯೋಸ್ ಮಾಡಿದಾಗ ನಾನು ಆಲ್ಮೋಸ್ಟ್ ಇಲ್ಲೇ ಶೂಟ್ ಮಾಡ್ಕೊಳ್ತೀನಿ ರೆಸಿಪೀಸ್, ಯಾಕಂದರೆ ಗ್ರೀನರಿಯಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವನು ಕೂಡ ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊಂಡೆ. ಒಂದು ಇದಕ್ಕೆ ಬಂದುಬಿಟ್ಟು ಆಯಿಲ್ ಟಿನ್ನು, ನಾನು ಆಯಿಲೆಲ್ಲ ಇದರಲ್ಲೇ ಬಳಸ್ತೀನಿ. 2ರಲ್ಲಿ ಆಯಿಲ್ ಬಳಸ್ತೀನಿ. ಒಂದು ನಾವೇನಾದರೂ ಫ್ರೈ ಮಾಡಿರ್ತೀವಲ್ಲ ಆ ಎಣ್ಣೆ ಸಪ್ರೇಟ್ ಇಟ್ಟಿರ್ತೀನಿ, ಮತ್ತು ಫ್ರೆಶ್ ಆಗಿರೋ ಎಣ್ಣೆ ಬಂದುಬಿಟ್ಟು ಅದರ ಸಪ್ರೇಟ್ ಇಟ್ಟಿರ್ತೀನಿ. ಈ ಬಾಕ್ಸಸ್ ತುಂಬ ಚೆನ್ನಾಗಿದ್ದಾವೆ. ಸೊ ಇದ್ರ ಬಾಕ್ಸಸ್ದು ಸ್ಟೋರಿನೇ ಇದೆ. ಇದು ತುಂಬ ದಿನಗಳೇ ಆಗಿತ್ತು, ನಾನು ತಂದುಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದೆ, ಎತ್ತಿಟ್ಟೇ ಇರಲಿಲ್ಲ, ಹಾಗೆ ಎತ್ತಿಡೋಣ ಅಂತ. ಫ್ರೆಂಡ್ಸ್, ಇವು ಬಾಕ್ಸ್ಗಳು, ವಿವೇಕ್ಷಾ ಸೈಲೆಂಟ್, ಇವು ಬಾಕ್ಸ್ಗಳು. ಇವು ಬಂದುಬಿಟ್ಟು ಇಲ್ಲಿ ನಮ್ಮೂರಲ್ಲಿ ಹೊಸದಾಗಿ ನ್ಯೂ ಇಂಡಿಯನ್ ಶಾಪಿಂಗ್ ಮಾಲ್ ಓಪನ್ ಆಗಿದೆ. ಸೊ ಅದರಲ್ಲಿ ಅಬೌಟ್ 2000 ಮೇಲೆ ಮಾಡಿ ರೇಟ್ ಬಿಲ್ಲಿಂಗು. ಬಾಕ್ಸಸ್ ಫ್ರೀ ಕೊಡ್ತಾ ಇದ್ದಾರೆ. ನಾನು 2 ಟೈಮ್ಸ್ ಹೋಗಿದಾಗ 2 ಟೈಮ್ಸನ್ನು 2000 ಅಬವ್ ಆಗಿತ್ತು, 2700 ಏನೋ ಆಗಿತ್ತು. ಒಂದು ಸರಿ ಇದನ್ನು ಕೊಟ್ಟರು, ತುಂಬ ಚೆನ್ನಾಗಿದೆ ಬಾಕ್ಸ್, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಒಂದು. ಮತ್ತು ಇನ್ನೊಂದು ಸರಿ ನನ್ನ ಹಸ್ಬೆಂಡಿಗೆ ತರೋಣ ಅಂತ ಹೋದರೆ ಅವ್ರದ್ದು 2000 ಅಬವ್ ಏನೋ ಆಗಿತ್ತು ಅಂತ ಹೇಳ್ಬಿಟ್ಟು ಇದೊಂದು ಬಾಕ್ಸ್ ಕೊಟ್ಟರು. ಕ್ವಾಲಿಟಿ ಬಂದು ತುಂಬ ಚೆನ್ನಾಗಿದೆ. ಕೊಡ್ತೀವಿ ಅಂತ ಇಂಥ ಬಾಕ್ಸಸ್ಸು ಕೊಟ್ಟಿಲ್ಲ. ಸೊ ತುಂಬ ಚೆನ್ನಾಗಿರೋ ಬಾಕ್ಸಸ್ ಕೊಟ್ಟಿದ್ದಾರೆ. ಯುಗಾದಿ ಮತ್ತು ರಂಜಾನ್ಗೆ ಒಳ್ಳೆ ಆಫರ್ಸ್ ಬಿಟ್ಟಿದ್ರು ಇಂಡಿಯನ್ ಶಾಪಿಂಗ್ ಮಾಲಲ್ಲಿ. ತುಂಬ ಚೆನ್ನಾಗಿದೆ. ಕ್ಲಾತು ಅಷ್ಟೇ ಫ್ರೆಂಡ್ಸ್, ಮಾತಾಡೋ ಹಂಗೆ ಇಲ್ಲ, ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ನನಗೆ ಎಕ್ಸ್ಪೆಷಲಿ ಅಲ್ಲಿ ಮಕ್ಳಿಗೆ ಇಷ್ಟ ಆಗೋ ಬಟ್ಟೆ, ನನಗೆ ನನ್ನ ಮಗಳಿಗೆ ನಾನೊಂದು 4-5 ಏನೋ ತೊಗೊಂಡೆ ಡೈಲಿ ಯೂಸಿಗೆ. ತುಂಬ ಚೆನ್ನಾಗಿದ್ದಾವೆ. ಅವಳು ಈಗಲೂ ಕೂಡ ವೇರ್ ಮಾಡಿದವಳು. ತುಂಬ ಚೆನ್ನಾಗಿದ್ದಾವೆ ಬಟ್ಟೆ. ಒಂದ್ಸರಿ ಹೋಗಿ ಬನ್ನಿ ನ್ಯೂ ಇಂಡಿಯನ್ ಶಾಪಿಂಗ್ ಮಾಲ್ಗೆ. ಸೊ ಚೆನ್ನಾಗಿದ್ದಾವೆ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದ್ದಾವೆ, ರೇಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡಿ ಇದು ಕೂಡ ಅಷ್ಟೇ, ತುಂಬ ವೆರೈಟೀಸ್ ಇದೆ. ಮಕ್ಳಿಗೆ ಮಾತ್ರ ನಿಜವಾಗ್ಲೂ ಈಗ ನ್ಯೂ ಬಾರ್ನ್ ಬೇಬೀಸಿಂದ ದೊಡ್ಡವರೆಗೂ ಬಟ್ಟೆ ಸಿಗ್ತಾ ಇದೆ ಒಂದೇ ಹತ್ರ. ನೋಡಿ ಫುಲ್ ಫ್ಯಾಮಿಲಿಗೆ ಸಿಗ್ತಾ ಇದೆ, ತುಂಬ ಚೆನ್ನಾಗಿದೆ. ಯಾರಾದರೂ ಹೋಗೋರಿದ್ರೆ ಹೋಗ್ಬಿಟ್ಟು ಬನ್ನಿ, ನಮಗೆ ಇಷ್ಟ ಆಯಿತು, ನಾನು ಹೋಗ್ಬಿಟ್ಟು ಬಂದೆ. ಸೊ ಬಾಕ್ಸಸ್ ಅವು ಹೇಳ್ಬೇಕಿತ್ತು, ನಾನು ತಂದು ಒಂದು 15 ಡೇಸ್ ಆಗಿತ್ತು, ಅಲ್ಲೇ ಇಟ್ಬಿಟ್ಟಿದ್ದೆ. ಸೊ ಈಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಧೂಳೆಲ್ಲ ಆಗುತ್ತೆ. ಇಲ್ಲಿ ಹೊರಗಡೆಯಿಂದ ಧೂಳು ಜಾಸ್ತಿ ಅಲ್ವ ಮೇನ್ ರೋಡ್ ಇರೋದ್ರಿಂದ, ಕ್ಲೀನ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ವರ್ಷನ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ. ತುಂಬ ಗಲೀಜಾಗುತ್ತೆ ಫ್ರೆಂಡ್ಸ್. ನಾನಂತ ಎಷ್ಟು ಸರಿ ಕ್ಲೀನ್ ಮಾಡಿದ್ರು ಗಲೀಜು ಆಗ್ತಾನೆ ಇರುತ್ತೆ. ಇದು ಇದೆ ಪೇಂಟ್ ಮಾಡಿಸ್ಬೇಕಾದ್ರೆ ಎಲ್ಲ ಆನ್ಲೈನಲ್ಲಿ
ಆನ್ಲೈನಲ್ಲಿ ಶೀಟ್ ಆರ್ಡರ್ ಮಾಡ್ಕೊಂಡು ಒಂದೇ ಸರಿ ಹಾಕ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಇದ್ದೀನಿ. ಸೊ ಕಿಚನ್ ಸ್ವಲ್ಪ ಮೇಕವರ್ ಮಾಡೋದಿದ್ದೆ ನಾನು. ಇಲ್ಲಿ ಏನು ಹಾಕಿದ್ರು ಮತ್ತೆ ಕೀಳೋಕ್ಕಾಗೋದಿಲ್ಲ ಅದನ್ನೆಲ್ಲನೂ. ಸೊ ಅದಕ್ಕೆ ನನಗೆ ಇಷ್ಟ ಇಲ್ಲ ಇಲ್ಲಿ ಏನು ಹಾಕೋಕ್ಕೆ. ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಯಾಕೆ ಸುಮ್ಮನೆ ಹಾಕೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲೇನು ಅಷ್ಟು ನನ್ನ ಕ್ವಾರ್ಟರ್ಸ್ ಇದ್ದುವರೆಗೂ ನಾನು ಮೇಕವರ್ ಅನ್ನೋದೇ ಮಾಡಿಲ್ಲ. ನಾನು ಹೆಂಗಿರೋದು ನಂಗೆ ನಾವು ಮಾತ್ರ ನೀಟಾಗಿ ಇಟ್ಕೊಂಡಿದ್ದೀವಿ ಅಷ್ಟೇ. ಸೊ ಅದಕ್ಕೆ ಇದು ಬಾಕ್ಸಸ್ ಚೆನ್ನಾಗಿತ್ತು, ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಇನ್ನು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಸಂಡೇ ವ್ಲಾಗು, ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಇದು. ಸ್ಯಾಟರ್ಡೆ ಎಲ್ಲ ಫುಲ್ಲು ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದ. ಇನ್ನು ಸಂಡೇ ಎದ್ಬಿಟ್ಟು ಫುಲ್ಲು ನಾನ್ ವೆಜ್ ರೆಸಿಪೀಸ್ ಮಾಡ್ಕೊಳ್ತಾ ಇದ್ದೆ. ಯಾಕಂತಂದರೆ ನಾನ್ ವೆಜ್ ತಿಂದೊಂದು 15 ಡೇಸ್ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಫುಲ್ಲು ಬೆಳಗ್ಗೆನೇ ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿತ್ತು ನನ್ನ ಹಸ್ಬೆಂಡು. ತಂದು ಕೊಟ್ಟು ಡ್ಯೂಟಿಗೆ ಹೋಗಿದ್ರು ಅವರು. ಅವ್ರು ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗ ಅವತ್ತು ಬೆಳಗ್ಗೆ ನನ್ನ ಜೊತೆ ಬೇಗ 5:30ಗೆ ಎದ್ಬಿಟ್ಟು ಮತ್ತೆ ನಾನು ಟಿ ವಿ ಹಾಕ್ಕೊಟ್ಟು ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದಿದ್ದರೆ ಅವನು ಅದು ಯಾವಾಗ ಮಲ್ಕೊಂಡೋ ಗೊತ್ತಿಲ್ಲ ಪಪ್ಪಚ್ಚಿ ಆಡ್ತಾ ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಆಡ್ತಾ ಮಲ್ಕೊಂಡ್ಬಿಟ್ಟಿದ್ದ ಫುಲ್ಲು. ನಾನು ಪಾಪ ನಿದ್ದೆ ಮಾಡಲಿ ಅಂತ ಸುಮ್ಮನಾಗಿ ಹೋಗ್ಬಿಟ್ಟೆ. ಇನ್ನು ಹೊರಗಡೆ ಎಲ್ಲ ಫುಲ್ ನೀಟಾಗಿ ಕಸ ಗುಡಿಸ್ಕೊಂಡು ಬಂದಿದ್ದೆ. ಕಸ ಗುಡಿಸಿ ಬಂದು ಸ್ವಲ್ಪ ಹೊತ್ತು ಎಲ್ಲ ಉರಿದ್ಬಿಟ್ಟಿದೆ. ನನ್ನ ಮಗಳು ಇಲ್ಲಿಗೆ ಟಿ ವಿ ನೋಡ್ತಾ ಇದ್ಲು, ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೆ. ಟಿ ವಿ ಕೊಟ್ಟಿದ್ರು, ನನ್ನ ಮಗನೂ ಕೂಡ ಪಾಪ ಹಂಗೆ ನೋಡ್ತಾ ಮಲ್ಕೊಂಡ್ಬಿಟ್ಟಿದ್ದ. ನನ್ನ ಮಗಳು ಇನ್ನು ನೋಡ್ತಾ ಇದ್ಲು ಟಿ ವಿ. ಇನ್ನು ನಾನು ಇಲ್ಲೊಂದು ಕಡೆ ಅಡುಗೆ ಮಾಡ್ಕೊಳ್ತಾ ಇದ್ದೆ. ಫುಲ್ಲು ಚಿಕನ್ ಫ್ರೈ ಮಾಡಿದ್ದೆ, ಸಾಂಬಾರು ಮಾಡಿದ್ದೆ ಮತ್ತು ಕಬಾಬ್ ರೆಸಿಪಿ 3 ಮಾಡಿದ್ದೆ ಮತ್ತು ಮೊಟ್ಟೆ ಬೇಯಿಸಿದ್ದೆ. ಫುಲ್ ನಾನ್ ವೆಜ್ ಅವತ್ತು. ಏನಂತಂದರೆ ನಾವು ಮಾಡದೇ ಇರಲ್ಲ. ನಾನ್ ವೆಜ್ ಮಾಡದೇ ಇರೋ ದಿನ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ನಾವು ಮಾಡಿರೋ ದಿನ ಇಷ್ಟನೇ ಆಗಲ್ಲ. ಸ್ವಲ್ಪ ಸ್ವಲ್ಪ ಬೇಡ ಸಾಕು ಅನ್ನಿಸ್ಬಿಡುತ್ತೆ ನೋಡಿ. ಯಾರನ್ನ ಮಾಡಿರೋದು ಇಷ್ಟ ಆಗುತ್ತೆ ತಿನ್ನೋಕ್ಕೆ, ನಾವೇ ತಿನ್ನೋದಂದರೆ. ಯಾಕಂತಂದರೆ ಆ ಸ್ಮೆಲ್ಲಲ್ಲೆಲ್ಲ ಮಾಡಿರ್ತೀವ, ತಿನ್ನೋಕೆ ಇಷ್ಟ ಆಗಲ್ಲ. ನಂದು ಕೂಡ ಸೇಮ್ ಪರಿಸ್ಥಿತಿ. ನನ್ನ ಹಸ್ಬೆಂಡ್ ಚಿಕನ್ ಫ್ರೈ ಈ ಥರದ್ದೆಲ್ಲ ವೆರೈಟಿ ಮಾಡ್ಕೊಡ್ತಾ ಇರ್ತಾರೆ. ಅವ್ರು ಮಾಡಿಕೊಟ್ಟಾಗ ನಾನು ಇಷ್ಟಪಟ್ಟು ತಿಂತೀನಿ. ನಾನೇ ತಿನ್ನಬೇಕಂದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ನಾನು ಅದಕ್ಕೋಸ್ಕರ ವೀಕ್ಲಿ 1 ಟೈಮ್ ಆದ್ರೂ ಅವ್ರ ಜೊತೆ ಮಾಡಿಸಿ ತಿಂತೀನಿ. ನನ್ನ ಹಸ್ಬೆಂಡ್ ಮಾಡಿಕೊಟ್ರೆ ನಾನು ತಿಂದ್ಬಿಡ್ತೀನಿ. ಯಾಕಂತಂದರೆ ಗೊತ್ತಿಲ್ಲ, ಅದೊಂದು ಅಭ್ಯಾಸ ಹೆಣ್ಮಕ್ಳಿಗೆ. ಎಲ್ರಿಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅವರೇ ತಿನ್ನಬೇಕಂದ್ರೆ ಇಷ್ಟ ಆಗಲ್ಲ. ಯಾರಾದರೂ ಮಾಡಿದರೆ ಟ್ರೈ ಮಾಡೋಣ ತಿನ್ನೋಣ ಅಂತ ಅನ್ನಿಸ್ತಿರುತ್ತೆ. ಇನ್ನು ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಬಿಟ್ಟೆ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಮಕ್ಕಳಿಗೆಲ್ಲ ಫುಲ್ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಕೂಣಿಸ್ಬಿಟ್ಟಿದ್ದೆ. ಅವ್ರ ಪಾಡಿಗೆ ಅವ್ರು ಆಟಾಡ್ಕೊಳ್ತಾ ಇದ್ದರು. ಫ್ರೆಂಡ್ಸ್, ಇವೆಲ್ಲ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವು ಇವಾಗ ಬಿಡಿಸ್ಕೊಂಡ್ಬಂದ್ವಿ. ಸೊ ಇಷ್ಟು ದಿನ ಬರೀ ಈ ಬೌಲಲ್ಲಿ ಮಾತ್ರ ಸಿಕ್ತಿದ್ವು ನಮ್ಮ ಗಿಡದಲ್ಲಿ. ಸೊ ಇವತ್ತು ಎಕ್ಸ್ಟ್ರಾ ಈ ಬೌಲಲ್ಲೂ ಸಿಕ್ಕಿದ್ದಾವೆ. ನಾನು ಇವನ್ನ ಕಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಎಷ್ಟಾಗ್ತವೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಫುಲ್ ಹೆನ್ನ ಪೌಡ್ರ್ ಹಚ್ಕೊಬಿಟ್ಟಿದ್ದೀನಿ ತಲೆ ತುಂಬ. ನನಗೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ತುಂಬ ಡ್ಯಾಂಡ್ರಫ್ ಆಗ್ತಾಯಿದೆ. ಯಾಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಡ್ಯಾಂಡ್ರಫ್ಗೋಸ್ಕರ ನಾನಿಲ್ಲಿ ಹೋಗೋ ಸ್ಟೋರಲ್ಲಿ ಕೇಳಿದೆ. ಸೊ ಎಣ್ಣೆ ಪೌಡ್ರ್ ಹಚ್ಕೊಳ್ರಿ ಅಂತ ಹೇಳಿರೋ. ನಮಗೆ ಯಾವಾಗಲೂ ಈ ಸೊಪ್ಪು ಬರುತ್ತಲ್ಲ, ಗೋರಂಟಿ ಸೊಪ್ಪು, ಅದು ಸಿಗಬೇಕಲ್ಲ. ಸೊ ಇದು ನ್ಯಾಚುರಲಾಗಿ ತಯಾರು ಮಾಡಿರ್ತಾರೆ ಹೆನ್ನ ಪೌಡ್ರು ಅಂತ ಹೇಳ್ಬಿಟ್ಟು ಕೊಟ್ಟರು. ಸೊ ಅದನ್ನು ಹಚ್ತಾ ಇದ್ದೀನಿ. ಇದು 2ನೇ ಟೈಮ್ ಹಚ್ಚಿದ್ದೀನಿ. ಸೊ ಡ್ಯಾಂಡ್ರಫ್ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಹಚ್ಚಿದ್ರೇ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ನಿಮ್ಗಾಗಲೇ. ನನಗೆ ಕೈಯಲ್ಲಿ ಸುಮ್ಮನೆ ಹಿಂಗೆ ಅಂದ್ಕೊಂಡ್ರೆ ಫುಲ್ ಡ್ಯಾಂಡ್ರಫ್ ಎಲ್ಲ ಕೈಗೆ ಬರೋದು. ಯಾವ ಶಾಂಪು ಹಚ್ಚಿದ್ರೂ ಹೋಗ್ತಾ ಇರಲಿಲ್ಲ. ಇದು ಆಲ್ ಕ್ಲಿಯರ್ ಶಾಂಪು ಹಾಕ್ತಿದ್ದೆ, ಅದರಲ್ಲೂ ಹೋಗಲಿಲ್ಲ. ಮತ್ತು ಈಗ ಡವ್ ಹಾಕಿದೆ, ಡವ್ ಶಾಂಪಲ್ಲೂ ಹೋಗಲಿಲ್ಲ. ನಾನು ರೆಗ್ಯುಲರಾಗಿ ಬಳಸೋದು ಕ್ಲಿನಿಕ್ ಪ್ಲಸ್, ಅದರಲ್ಲೂ ಅದು ಹಚ್ತಾ ಇದ್ದೀನಿ. ತುಂಬ ಜಾಸ್ತಿ ಆಗ್ತಿದೆ ಡ್ಯಾಂಡ್ರಫ್. ಸರಿ ಬಿಡು ಅಂತ ಹೇಳ್ಬಿಟ್ಟು ಮೆಡಿಕಲಲ್ಲಿ ಕೇಳಿದ್ದಕ್ಕೆ ಆಲ್ ಕ್ಲಿಯರ್ ಹಚ್ಚ್ರಿ ಅಂತ. ಆಲ್ ಕ್ಲಿಯರ್ ಹಚ್ಚಿದ್ರೂ ಹೋಗಲಿಲ್ಲ, ಡವ್ ಶಾಂಪು ಹಾಕಿದ್ರೂ ಹೋಗಲಿಲ್ಲ. ಸೊ ಲಾಸ್ಟಿಗೆ ಕ್ಲಿನಿಕ್ ಪ್ಲಸ್ ಶಾಂಪು. ಸೊ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಬಂದೆ. ಕ್ಲಿನಿಕ್ ಪ್ಲಸ್ ಶಾಂಪಲ್ಲೂ ಕೂಡ ನನಗೆ ರಿಸಲ್ಟ್ ಕಾಣಲಿಲ್ಲ. ಇವಾಗ ಯಾವುದಂದ್ರೆ ಅದೇ ಹಚ್ಕೊಬಿಡೋದ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಶಾಂಪುಗಳು ನಾನು. ಸೊ ಸ್ನಾನ ಮಾಡಿದ್ಮೇಲೆ ಈ ಥರ ರಿಸಲ್ಟ್ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ ನನಗೆ. ಹೆನ್ನ ಪೌಡ್ರ್ ಬೆಸ್ಟ್ ಅಂತ ಅನ್ನಿಸ್ತು ಡ್ಯಾಂಡ್ರಫ್ಗೆ. ಸೊ ಅದಕ್ಕೆ ಹೆನ್ನ ಪೌಡ್ರ್ ನಾನು ವೀಕ್ಲಿ 2 ಟೈಮ್ಸ್ ಹಚ್ಕೊಳ್ತಾ ಇದ್ದೀನಿ. ಇನ್ನು ಬಂದುಬಿಟ್ಟು ನೆಕ್ಸ್ಟ್ ಡೇ ನನ್ನ ಮಕ್ಕಳಿಗೆ ಕರ್ಜಿಕಾಯಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು, ಕರ್ಜಿಕಾಯಿಗೆಲ್ಲ ವಿಡಿಯೋದಲ್ಲೇ ನಿಮ್ಗೆ ಹೇಳಿದ್ದೆ ಪೌಡ್ರ್ ರೆಡಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ಫಸ್ಟ್ ನೀಟಾಗಿ ಕಡಲೆಬೀಜ ಎಲ್ಲ 1 ಕಪ್ ಕಡಲೆಬೀಜ ತೊಗೊಂಡಿದ್ದೆ ನಾನು. 1 ಕಪ್ ಅಷ್ಟೇ ಹಾಕಿದ್ದು, ಫುಲ್ಲಾಗಿ 1 ಕಪ್ ಆಗುತ್ತೆ ಅಷ್ಟೇ. ನಾನು 2 ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ಹುರ್ಕೊಂಡೆ. ಫಸ್ಟು ಕಡಲೆಬೀಜ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು.
ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಯಾಕಂತಂದರೆ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫುಲ್ ಎಲ್ಲ ಸೀದೋಗ್ಬಿಡ್ತವೆ ಕಡಲೆ ಬೀಜ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡೆ ನಾನು. ಇಲ್ಲಿ ಕಡಲೆ ಬೀಜ ಎಲ್ಲ ಫ್ರೈ ಆಯಿತು. ಸೈಡಿಗೆ ತೆಗೆದಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಸೈಡ್ಗೆ ಎತ್ತಿಟ್ಕೊಂಡು ಇಲ್ಲಿ ನಾನು 2 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಕಡಲೆ ಬೀಜ 1 ಕಪ್ ತೊಗೊಂಡಿದ್ದೀನಿ. ಕಡಲೆ ಬೀಜ ಎಲ್ಲ ಸುಪ್ಪೆ ತೆಕ್ಕೊಂಬಿಟ್ಟು ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಕಡಲೆ ಬೀಜ ಮಾತ್ರ ಪೌಡ್ರ್ ಮಾಡ್ಕೊಬೇಕು. ನೈಸ್ ಪೌಡ್ರ್ ಮಾಡ್ಕೊಂಬಿಡಿ, ತರಿಯಾಗೆಲ್ಲ ಬೇಡ, ನೈಸ್ ಪೌಡ್ರ್ ಮಾಡ್ಕೊಬೇಕು ಕಡಲೆ ಬೀಜ. ನೋಡಿ ಈ ಥರ ನೀಟಾಗಿ ಪೌಡ್ರ್ ಮಾಡ್ಕೊಬೇಕು. ನೋಡಿ ಈ ಥರ ನೀಟಾಗಿ ಪೌಡ್ರ್ ಮಾಡ್ಕೊಂಡಾದಮೇಲೆ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಹುರ್ಗಡ್ಲೆ ಹಾಕ್ಕೊಂಡು ಒಂದು 4 ಏಲಕ್ಕಿ ಹಾಕ್ಕೊಂಬಿಟ್ಟು ಅದು ಕೂಡ ಪೌಡ್ರ್ ಮಾಡ್ಕೊಂಬಿಟ್ಟು ಕಡಲೆ ಬೀಜದ ಜೊತೆಗೇ ಹಾಕ್ಕೊಂಬಿಡಬೇಕು. ನೋಡಿ ಈ ಥರ ಹಾಕ್ಕೊಂಡು ನಂತರ ನಾನು ಒಣಕೊಬ್ಬರಿ ತಗೊಂಡಿದ್ದೀನಿ. 1 ಕಪ್ ಫುಲ್ ಒಣಕೊಬ್ಬರಿ ತಗೊಂಡಿದ್ದೀನಿ. ಮತ್ತು 2 ಕಪ್ ಬೆಲ್ಲ ತಗೊಂಡಿದ್ವಲ್ಲ, 2 ಕಪ್ ಬೆಲ್ಲನೂ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ಒಂದು 15 ಡೇಸ್ ಸ್ಟೋರ್ ಮಾಡಿ ಇಟ್ಕೊಬೋದು. ಈ ಥರ ಕರ್ಜಿಕಾಯಿ ಮಾಡಿಕೊಂಡು ನನ್ನ ಮಕ್ಕಳಿಗೆ ಆರಾಮ್ಸೆ ತಿಂತಾರೆ ಇವರು. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಇದು ಕರ್ಜಿಕಾಯಿ. ನಾನು ಹೆಚ್ಚಿಗೆ ಮಾಡ್ಲಿಕ್ಕೆ ಹೋಗಲ್ಲ ಇವನ್ನ, ಯಾಕಂತಂದರೆ ಪೇಷನ್ಸ್ ಇರಬೇಕು ಇವ್ನು ಮಾಡೋಕ್ಕೆ. ನನ್ನ ಮಕ್ಳ ಹತ್ರ ನಾನು ಇವೆಲ್ಲ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಬರ್ತಾರೆ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಪೌಡ್ರ್ ಮಾತ್ರ ರೆಡಿ ಮಾಡೋ ಇಟ್ಕೊಂಡ್ಬಿಟ್ಟೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.